ಇತಿಹಾಸ ನೋಡಿದ್ರು ಕೂಡ ಭಾರತ ಯಾವ ದೇಶದ ಮೇಲೆ ಆಗಲಿ ಆಕ್ರಮಣ ಮಾಡಿದೆ ಎಂದು ಯಾವಾಗಾದರೂ ಎಲ್ಲರೂ ಮಾಡಿಲ್ಲ. ಯಾಕಂದರೆ ಭಾರತ ತಾಯಿ ಮಕ್ಕಳ ಮೇಲೆ ಎಂದು ಹರಿಯುವುದಿಲ್ಲ, ಮಕ್ಕಳ ತಾಯಿ ಮೇಲೆ ಮಾಡ್ತಾರೆ, ಆದರೆ ತಾಯಿ ಮಕ್ಕಳ ಮೇಲೆ ಎಂದು ಮಾಡೋದು ಇಲ್ಲ. ಅದಕ್ಕೆ ಭಾರತ ಭೂಮಿ ಏನಿದೆ ತಾಯಿ ಭೂಮಿ, ಮಾತೃಭೂಮಿ, ಇದೇ ಭಾರತ ಪುನಃ ಮತ್ತೆ ಸ್ವರ್ಗ ಅಂತ ಕಲಿಸ್ಕೊಳ್ತಾರೆ. ಇದೇ ಭಾರತ ಮತ್ತೆ ದೈವ ಭೂಮಿ ಅಂತ ಕಲಿಸ್ಕೊಳ್ತಾರೆ. ಅದಕ್ಕೆ ನಾವು ನೀವೆಲ್ಲ ಏನು ಮಾಡಬೇಕು? ಇದೇ ಭಾರತ ಪುನಃ ಸಂಸ್ಕೃತಿಯ ಉತ್ಥಾನ ಆಗಬೇಕು. ಆಮೇಲೆ ನಮ್ಮ ಒಳಗಡೆ ಇರುವಂಥ ದೈವತ್ವದ ಉತ್ಥಾನ ಆಗಬೇಕು. ಪತನ ಆಗಿರುವಂತಹ ಭಾರತ ಉತ್ಥಾನಕ್ಕೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇವತ್ತು ತಾವೆಲ್ಲ ಏನು ಸೇವೆ ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನು ಅಂದರೆ ರಾಷ್ಟ್ರೋತ್ಥಾನ ಮಾಡುವಂಥದ್ದು, ಅಂದರೆ ಭಾರತದ ಉತ್ಥಾನ ಮಾಡುವಂಥದ್ದು. ಯಾವಾಗ ಉತ್ಥಾನ ಆಗ್ತದೆ ಅಂದರೆ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು, ಮಕ್ಕಳಿಗೂ ಆ ಶಿಕ್ಷಣವನ್ನು ಕೊಡಬೇಕು. ಅದಕ್ಕೆ ತಾವೆಲ್ಲರೂ ಮಾತೇನೇ ಈ ಸೇವೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಮಾತೇರು ಒಂದು ಮನೆಗೆ ತಾಯಿ ಅಲ್ಲ, ತಾವೆಲ್ಲರೂ ಏನಿದ್ದೀವಿ ಜಗನ್ಮಾತೆ ಅಂತ ಹೇಳಾಗ್ತದೆ. ಯಾರಿಗೆ ಕರೆದ್ರೆ ಗುರುಗಳೊಳಗಿದ್ದ ಮೂರ್ತಿ ಅಲ್ಲ, ಜಗನ್ಮಾತ ಯಾರು? ಗುರುಗಳೊಳಗಿದ್ದ ಮೂರ್ತಿ ಅಲ್ಲ, ಯಾರು? ತಾವೇ ಮಾತೆಯರು, ಹೆಣ್ಣು ಮಕ್ಕಳು. ನಾವು ಒಂದು ಮನೆಗೆ ಮಾತೆಯರಲ್ಲ, ಇಡೀ ಜಗತ್ತಿನ ಉದ್ಧಾರ ಮಾಡೋದಕ್ಕೆ ನಿಮಿತ್ತ ಆಗಿರುವವರು. ಹೌದಲ್ರಿ? ಯಾರು ನಮಗೆ ಇದೊಂದು ಸೇವೆ ಅದ ಮಾಡಿ ಅಂತ ಕೊಟ್ಟು ದಿನ ಸ್ವಲ್ಪ ನಮಗೆ ಅಲ್ಪ ಸ್ಥಾನ ಕೊಡ್ತಾರೆ, ಪಗಾರ ಕೊಡ್ತಾರೆ, ಅದಕ್ಕೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ? ಇಲ್ಲ. ತಮಗೆ ಕೊಡುವಂಥದ್ದು ಏನೂ ಅಲ್ಲ, ತಾವು ಮಾಡುವಂಥದ್ದು ದೊಡ್ಡ ಕೆಲಸ. ಹೌದಲ್ರಿ? ಜಗತ್ತಿನಲ್ಲಿ ಒಂದು ಮನೆಯೊಳಗೆ ಹುಡುಗರು 2 ಮಕ್ಕಳು 3 ಮಕ್ಕಳಿಗೆ ಮಾಡೋದಲ್ಲ, ತಾವು ಇಡೀ ಊರೊಳಗಿರುವಂಥ ಮಕ್ಕಳನ್ನು ಆರಿಸಿ ಆ ಎಲ್ಲ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟು ಒಂದು ದೈವಿ ಗುಣಗಳನ್ನು ತುಂಬಿ ಸಂಸ್ಕಾರ ಸಂಸ್ಕೃತಿಯನ್ನು ಜಾಗೃತಿ ಮಾಡಿ ಅವರನ್ನು ದೇವ ಮಾನವರನ್ನಾಗಿ ಮಾಡುವಂಥ ಕೆಲಸ ತಾವು ಮಾಡ್ತಾ ಇದ್ದೀವಿ. ಅದು ಬರೀ ಕೆಲಸ ಅಲ್ಲ, ಇದು ಮಹಾನ್ ಸೇವೆ. ಅಂತಹ ಮಹಾನ್ ಸೇವೆ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಇದೇ ಭಾರತ. ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಿದ್ರಂತೆ, ಕನಸು ಕಾಣಬೇಕು ಅಂತ. ಮಲ್ಕೊಂಡ ನಿಂತಿದ್ದಾಗ ಕನಸುಗಳಿದ್ದಾರೆ, ಎಚ್ಚರಿದ್ದಾಗ ಕನಸು ಕಾಣಿಸ್ಬೇಕು ಅಂತ. ಎಚ್ಚರಿದ್ದಾಗ ಏನು ಕನಸು ಕಾಣಬೇಕು ಅಂದರೆ ಇದೇ ಭಾರತ ಭೂಮಿಯ ಮೇಲೆ ಒಂದು ಧರ್ಮ, ಒಂದು ರಾಜ್ಯ, ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಇದು ಎಲ್ಲ ಇರುವಂತಹ ಒಂದು ಸಮಾಜದ ನಿರ್ಮಾಣ ಮಾಡಬೇಕು. ಅಂತಹ ಸುಂದರ ಸಮಾಜ, ದೈವಿ ಸಮಾಜ ಇದೇ ಭೂಮಿಯ ಮೇಲೆ ಇದ್ದು, ಇದು ಕಥೆ, ಕಲ್ಪನೆ, ಕನಸು ಅಲ್ಲ, ಇದೇ ಭೂಮಿಯ ಮೇಲೆ ಇದ್ದು ಪುನಃ ನಾವು ಇದೇ ಭೂಮಿಯ ಮೇಲೆ ಅದನ್ನು ಸ್ಥಾಪನೆ ಮಾಡಬೇಕಾಗಿದೆ ಅನ್ನುವಂಥ ಲಕ್ಷ್ಯ ನಮಗಿರಬೇಕು. ದಿನ ಮಲ್ಕೋಬೇಕಾದ್ರೂ ನಾವು ಎಚ್ಚರಿದ್ದಾಗ ಕನಸು ಕಾಣಬೇಕು, ದಿನ ಎದ್ದು ಕೂಡಲೂ ಎಚ್ಚಾದ ಕನಸು ಕಾಣಬೇಕು. ಎಂಥ ಕನಸು ಅಂದರೆ ರಾಷ್ಟ್ರದ ಉತ್ಥಾನದ ಕನಸು, ರಾಷ್ಟ್ರದ ಪರಿವರ್ತನೆ ಕನಸು, ರಾಷ್ಟ್ರದ ಅಭಿವೃದ್ಧಿಯ ಕನಸು. ಇಂತಹ ಕನಸುಗಳನ್ನು ನಾವು ಕಂಡಾಗ ಆ ಕನಸು ನನಸು ಹಾಗೆ ಆಗ್ತದೆ. ಇದು ಕಥೆ, ಕಲ್ಪನೆ, ಕನಸು ಅನ್ನುವಂಥದ್ದು ಇಲ್ಲ. ಅದಕ್ಕೆ ಭಾರತದ ಉತ್ಥಾನದ ಅವಸ್ಥೆಯಲ್ಲಿರುವಂಥದ್ದು ಪತನದ ಅವಸ್ಥೆಗೆ ಬಂದಿದ್ದೀವಿ. ಪತನ ಆಗಿರುವಂಥ ಭಾರತ ಮತ್ತೆ ಉತ್ಥಾನ ಆಗಬೇಕು ಅಂದರೆ ಜವಾಬ್ದಾರಿ ಯಾರು ಅಂದರೆ ನನ್ನ, ನಿನ್ನ, ನಮ್ಮ, ನಿಮ್ಮ ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲರೂ ಕೂಡಿ ಮಾಡಿದಾಗ ಏನಾಗ್ತದೆ? ಯಾವುದೇ ಕಾರ್ಯ ಸಹಜ ಆಗ್ತದೆ, ಸಂಘಟನೆಯಲ್ಲಿ ಬಲ ಇರ್ತದೆ. ಆದ್ದರಿಂದ ಇವತ್ತು ತಾವಿಷ್ಟು ಜನ ಇದ್ದೀವಿ, ಹೀಗೆ ಎಲ್ಲರೂ ಮಾಡ್ತಾ ಹೋಗಿದೆ ಅಂದರೆ ಒಂದಿನ ಏನಾಗ್ತದೆ? ಈ ಭೂಮಿಯ ಮೇಲೆ ಸ್ವರ್ಗ ಬಂದೇ ಬರ್ತದೆ. ಈಗ ಯಾವುದೇ ಸಂಖ್ಯೆ ಪ್ರಾರಂಭ ಆಗಬೇಕು ಅಂದರೆ ಎಷ್ಟರಿಂದ ಪ್ರಾರಂಭ ಆಗ್ತದೆ? 1ರಿಂದ ಪ್ರಾರಂಭ ಆಗ್ತದಲ್ಲ, 1 ಆದಮೇಲೆ ಕೊನೆ ಸಂಖ್ಯೆ ಬರ್ಬೋದು. ಹೌದಲ್ಲ? ಹಾಗೆಯೇ ನಾವು ಕೂಡ ಒಬ್ಬೊಬ್ಬರು ಈ ಒಂದು ಕಾರ್ಯದಲ್ಲಿ ತೊಡಗಿದ್ದೀವಿ, ಮನಸಾರೆ ಹೃದಯಾರ ತೊಡಗಿದ್ದೀವಿ ಅಂತಂದಾಗ ಆ ಕಾರ್ಯ ಏನಾಗ್ತದೆ? ಸಿದ್ಧಿ ಆಗೇ ಆಗ್ತದೆ. ಅದಕ್ಕೆ ಸಂಕಲ್ಪದಂತೆ ಸಿದ್ಧಿ. ಹೌದಲ್ಲ? ಯಾವಾಗ ಮನಸ್ಸು ಒಳ್ಳೆಯದಿದ್ದರೆ ಏನಂತ ಹೇಳ್ತಾರೆ? ಮನಸ್ಸು ಒಳ್ಳೆಯದಿದ್ದರೆ ಮಾರ್ಗನೂ ಒಳ್ಳೆಯದು ಅಂತ. ಇದಕ್ಕೆ ಯಾವಾಗ ನಮ್ಮ ಮನಸ್ಸು ಒಳ್ಳೆಯದು ಇಟ್ಕೊಂಡಿದ್ದೀವಿ, ಮಾರ್ಗನೂ ಒಳ್ಳೆಯದಿದೆ, ಮಾರ್ಗ ಒಳ್ಳೆಯದಿದ್ದಾಗ ಅಲ್ಲಿವರೆಗೂ ಹೋಗಿ ಕಲಿತೀವಿ. ಅದಕ್ಕೆ ಈ ಕಾರ್ಯದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸೋಣ. ಈಗ ನೀವು ಬಂದು ಸೇರಬೇಕು ಅಂದರೆ ನಿಮಿತ್ತ ಯಾರಾದರೂ ಇದ್ದಾರೆ? ಅವರೆಲ್ಲ ನಿಮಿತ್ತಿದ್ದಾರಲ್ಲ, ದೊಡ್ಡವರು ಇದ್ದಾರೆ.
ಇದ್ದಾರಲ್ಲ, ಅಥವಾ ಪ್ರಾರಂಭ ಮಾಡಿದವರಿದ್ದಾರೆ, ಪ್ರಾರಂಭ ಮಾಡಿದವರು ಬೆಳೆಸ್ಕೊಂಡವರಿದ್ದಾರೆ, ಬೆಳೆಸಿರೋರು ಕಂಟಿನ್ಯೂ ಮಾಡ್ಕೊಂಡು ಹೋಗೋರಿದ್ದಾರೆ. ಕಂಟಿನ್ಯೂ ಮಾಡ್ಕೊಂಡಿದ್ರೊಳಗೆ ಎಲ್ಲರೂ ಒಂದೊಂದು ಬೆರಳು ನಾವು ಸೇರಿಸ್ತೀವಿ, ಒಂದೊಂದು ಬೆರಳು ನಾವು ಕೂಡಿಸಿ ಮಾಡ್ತೀವಿ. ಸರ್ವರ ಸಹಯೋಗದಿಂದ ಸೂರ್ಯಗೆ ಈ ಒಂದು ರಾಷ್ಟ್ರದ ಕಾರ್ಯದಲ್ಲಿ ಕೈ ಜೋಡಿಸೋದಕ್ಕಾಗಿ ಕರೆದಾಗ ಎಷ್ಟು ರೆಸ್ಪಾನ್ಸ್ ಬರ್ತದೆ? ಯಾಕಂದರೆ ಇವತ್ತು ಮೊಬೈಲು, ಟಿ ವಿ, ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಇವುಗಳಿಗೆ ವಶ ಆಗಿ ಆ ಕಡೆ ರುಚಿ ತೋರಿಸೋದು ಬಹಳ ಕಡಿಮೆ. ಆದರೂ ಕೂಡ ನಾವು ನೂರು ಪ್ರಯತ್ನ ಮಾಡಿದಾಗ ಒಂದಾದ್ರೂ ಫಲ ಏನಾಗ್ತದೆ? ಸಿಕ್ಕೇ ಸಿಗ್ತದೆ. ಅದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಅಂದರೆ ಆ ಪ್ರಯತ್ನದ ಫಲ ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗ್ತದೆ. ಈ ಸೃಷ್ಟಿಯ ಪರಿವರ್ತನೆ ಆಗಿ ಆಗ್ತದೆ, ಭಾರತದ ಉತ್ಥಾನ ಆಗಿ ಆಗ್ತದೆ. ಆ ಕಾಲದಲ್ಲಿ ನಾವು ಎಲ್ಲ ಸೇರೋಣ. ಅದಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಈ ತಿಳುವಳಿಕೆಯನ್ನು ಯಾರೇ ಬಂದರೂ ತಿಳಿಸ್ಕೊಡ್ತೀವಿ. ಇದೇ ಭಾರತ ಉತ್ಥಾನದ ಅವಸ್ಥೆಯಲ್ಲಿದ್ದು ಪತನದ ಅವಸ್ಥೆಗೆ ಬಂದಿದೆ, ಪುನಃ ಉತ್ಥಾನ ಆಗಿ ಆಗ್ತದೆ.